ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಅಲ್ಲಿಂದ ಬಿಟ್ಟವರು ಈಗ ಸೀದಾ ವಿನಾಯಕಕ್ಕೆ ಹೋಗ್ತಾ ಇದ್ದೇವೆ. ಈಗ ಎಕ್ಸಾಕ್ಟಾಗಿ ಸಂತೆಗಟ್ಟೆಯಲ್ಲಿದ್ದೇವೆ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಉಂಟು. ಈ ಕನ್ಸ್ಟ್ರಕ್ಷನಿಂದಾಗಿ ಇಲ್ಲಿ ಫುಲ್ಲು ರೋಡ್ ಜಾಮ್ ಆಗುದು ನೋಡಿ. ಮತ್ತೆ ವಸಂತಣ್ಣ ಊಟ ಆಯ್ತಾ? ಇಲ್ಲಿ ಬೇಕು. ಮುಂದೆ ಎಲ್ಲಿಯಾದರೂ ಹೋಗಿ ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಅಕ್ಕಿ ಹಾಕಬೇಕು. ಇಲ್ಲಿ ಅಕ್ಕಿ ಹಾಕಿ ಆದಮೇಲೆ ಅದನ್ನು ತಗೊಂಡೋಗಿ ಕಂಪನಿಗೆ ಕೊಡಬೇಕು. ಕಂಪನಿಯಿಂದ ಮತ್ತೆ ಸೀದಾ ಲೈನಿಗೆ ಹೋಗಬೇಕು. ಲೈನಿಗೆ ಹೋಗ್ತಾ ಊಟ ಮಾಡಬೇಕು. ಇದು ನಮ್ಮ ಅವಸ್ಥೆ ಅಲ್ಲ ವಸಂತಣ್ಣ? ಹೌದು. ಇಲ್ಲಿಂದ ಇದು ಮೈನ್ ಹೈವೇ, ಇದು ಸರ್ವಿಸ್ ರೋಡ್. ನಾವು ಸರ್ವಿಸ್ ರೋಡ್ ತಗೊಂಡು ಹೋಗಬೇಕು. ಸರ್ವಿಸ್ ರೋಡ್ ತಗೊಂಡು ಹೋಗಿ, ಸೊ ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ ಅಂತ ಗೊತ್ತಿಲ್ಲ ನನಗೆ ವಿಡಿಯೋದಲ್ಲಿ. ಸೊ ವಿನಾಯಕ ತೋರಿಸಿದ್ದೇವೆ ನಾವು ಇವರಿಗೆ? ಇಲ್ಲಲ್ಲ. ಸೊ ಈ ಸರ್ವಿಸ್ ರೋಡಲ್ಲಿ ಹೋಗಬೇಕು ನಾವು. ಇಲ್ಲಿಂದ ಒಂದು 100 ಮೀಟ್ರ್ ಇರ್ಬೋದಲ್ಲ, 100-200 ಮೀಟ್ರ್ ಇರ್ಬೋದು ಅಷ್ಟೇ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸ್ಕೂಲ್ ಇದೆ, ಫೇಮಸ್ ಸ್ಕೂಲು. ಅದರದ್ದು ಹೆಸರೆಂತ ಗೊತ್ತುಂಟವ ನಿಮಗೆ? ಇದು ಎಲ್ಲಿ ಒಂದು ಉಂಟು, ನನಗೆ ಸಹ ಅಷ್ಟು ಹೆಸರು ಗೊತ್ತಿಲ್ಲ. ಮಾತ್ರ ಎಲ್ಲರೂ ಇದು ಭಯಂಕರ ಫೇಮಸ್ ಸ್ಕೂಲ್ ಅಂತೆ. ಓ ಈ ಕಡೆ ನೋಡಿ, ಇದು ಎಲ್ಲ ಅದೇ ಏರಿಯಾ ಅವರದ್ದೇ. ಇಲ್ಲಿ ನಿಂತಿದೆ ನೋಡಿ. ವಾಣಿ ಕಾಲೇಜ್ ಇದೆ. ಓ ಇಲ್ಲಿ ಕಾಣ್ತಾ ಉಂಟಲ್ಲ, ಇದೆ. ಸೊ ಇದೆಲ್ಲ ಕಾಲೇಜಿನ ಮಕ್ಕಳು ನೋಡಿ. ಸೊ ಇವರಿಗೆ ಗಾಡಿ ಬರ್ತದೆ ಅದಿದೆ ಅಂತ ಎಂತ ಇಲ್ಲ. ಒಂದು ವಾರ ನೋಡಿ. ಸೊ ರೋಡಲ್ಲೇ ಬರುದು. ಓಡೆಗಣ್ಣ ಈ ಥರ ರೋಡಲ್ಲಿ ಬರುದು. ಮತ್ತೆ ತಾಗಿದ್ರೆ ದೊಡ್ಡ ಗಾಡಿಯವರನ್ನು ಒಯ್ಯುದು ಅಲ್ಲ. ಇಲ್ಲಿಂದ ನಾವೀಗ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡು ಇದೆ ವಿನಾಯಕ ರೈಸ್ ಇಂಡಸ್ಟ್ರೀಸ್. ಸೊ ಇವರು ವಾಚ್ಮ್ಯಾನ್ ಇದ್ದಾರೆ, ಅವರು ಡೋರ್ ತೆಗಿತಾರೆ. ಡೋರ್ ತೆಗೆದಾದ್ಮೇಲೆ ಅಲ್ಲಿ ಸ್ಕೇಲಿಗೆ ಹಾಕಬೇಕು. ಸ್ಕೇಲ್ಗೆ ಹಾಕಿದ್ದಾದಮೇಲೆ ಲೋಡ್ ಮಾಡಿಸಬೇಕು. ವಾಟ್ಸಪ್ ಮಾಡಿದ್ದೇನೆ ಅಂತ ಹೇಳಿದರು ನಮ್ಮ ಓನರು. ಸೊ ಎಂತಂತ ಚೆಕ್ ಮಾಡುವ. ಸ್ಕೇಲ್ಗೆ ಇಟ್ಟು ಮತ್ತೆ ಚೆಕ್ ಮಾಡ್ತಾನೆ ಎಂತ ಅಂತ. ಇವರು ತೆಗಿತಾ ಇದ್ದಾರೆ ಡೋರ್ ತೆಗಿಲಿಕ್ಕೆ ಒಂದು ಸಪ್ರೇಟ್ ಜನ. ವಿನಾಯಕ ರೈಸ್ ಇಂಡಸ್ಟ್ರೀಸ್. ಓ ಇದೆಯಲ್ಲ, ಇದು ವಸಂತ ಬಂಗೇರವರ ಮನೆ. ಗೊತ್ತುನಾ ನಿಮಗೆ? ಅದು ವಸಂತ ಬಂಗೇರವರ ಮನೆ. ಸೊ ಇಲ್ಲಿ ಸ್ಕೇಲ್ಗೆ ಹಾಕಬೇಕು ನೋಡಿ. ಇದು ಸ್ಕೇಲ್. ಸೊ ಸ್ಕೇಲ್ಗೆ ಹಾಕಿ ನಿಲ್ಲಿಸಿ ನಾವು ಇಳಿಬೇಕು. ಇಳಿಲ್ಲ ಅಂತ ಹೇಳಿದರೆ ಬೊಬ್ಬೆ ಹೊಡಿತಾರೆ ಮತ್ತೆ. ಸೊ ಇಳಿವ. ನನ್ನ ಚಪ್ಪಲೆ ಸಿಗ್ತಿಲ್ಲ ಮಾರೆ. ಸೊ ಇಳಿದು ವಾಟ್ಸಪ್ಪಲ್ಲಿ ಎಂತ ಕಳಿಸಿದ್ದಾರೆ ಅಂತ ನೋಡುವ. ಸೊ ಇಲ್ಲಿ ಉಂಟು ನಮ್ಮ ಗಾಡಿ ಸ್ಕೇಲಲ್ಲಿ. ಸೊ ಅಲ್ಲಿ ಬಿಲ್ ಮಾಡಿ ಕಳಿಸ್ತಾರೆ. ಗಾಡಿ ತಂದು ಇಲ್ಲಿ ಹಾಕಿದ್ದೇನೆ. ಲೋಡ್ ಆಗ್ತಾ ಉಂಟು ಅಕ್ಕಿ. ಮತ್ತು ಆದಷ್ಟು ಬೇಗ ಬಿಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಊಟದ ಸಮಯ, ಅದರಿಂದ ಒಂದು 5 ಚೀಲ ಹಾಕ್ಲಿಕ್ಕಿತ್ತು. ಸೊ ಈ ಗಾಡಿ ಇಲ್ಲಿ ಉಂಟು, ಐಟಮ್ ಹಾಕ್ತಾಯಿದ್ದಾರೆ. ಅಲ್ಲಿ ಬಿಲ್ ಮಾಡಿ ಬಂದದ್ದು. ಇನ್ನು ಸ್ಕೇಲ್ ಮಾಡಿ ಮತ್ತೆ ಇಲ್ಲಿಂದ ಹೋಗಬೇಕು. ಅವರೆಲ್ಲ ಊಟಕ್ಕೆ ಹೊರಟಿದ್ದಾರೆ ನೋಡಿ. ಅವರಿಗೆ ಬೆಚ್ಚಾಗ್ತದೆ ಈ ಊಟದ ಟೈಮಿಗೆ ಬಂದರೆ. ಮತ್ತು ನಮಗೆ ವಿಧಿಲ್ಲ ಎಂತ ಮಾಡೋದು ಮತ್ತೆ. ಸೊ ವಸಂತಣ್ಣ ಅಲ್ಪ ಇಪ್ಪಡು ಪಿರಾಡ ಇಪ್ಪಡು. ಆಗ್ತಾ ಉಂಟು. ಇಲ್ಲಿಂದ ಲೋಡ್ ಮಾಡಿ ಸ್ಕೇಲ್ ಹಾಕಿ ಸೀದಾ ಹೊರಡುದು. ಸೊ ಸ್ಕೇಲಲ್ಲಿ ಹಾಕಿದ್ದೇನೆ ಈಗ ಗಾಡಿ. ಸೊ ಬಿಲ್ ತಗೊಂಡು ಬಂದರು ವಸಂತನ. ಇಲ್ಲಿ ಅಂಥದ್ದು ಗಣಹೋಮ ನಡೀತಾ ಉಂಟು. ಅಲ್ಲಿ ಒಂದು ಲೋಡ್ ಬಂತು ನೋಡಿ. ಅದು ಇಲ್ಲಿಗೇನೆ ಗಣಹೋಮ ನಡೀತಾ ಉಂಟು. ಅಲ್ಲಿ ಭಟ್ರಲ್ಲಿದ್ದಾರೆ ನೋಡಿ. ಸೊ ಇಲ್ಲಿ ಅವರಿಗೆ ಇವತ್ತು ಸ್ಪೆಷಲ್ ಊಟ ಕೆಲಸದವರಿಗೆ. ಎಲ್ಲ ರೂಮ್ಗೆ ಹೋಗ್ತಾ ಇದ್ದಾರೆ ಪೂಜೆಯ ಪ್ರಯುಕ್ತ. ಇನ್ನು 1-2 ಭಟ್ರು ಅಲ್ಲಿದ್ದಾರೆ ನೋಡಿ, ಕಾರಲ್ಲಿ ಬಂದರು. ಸೊ ಎಂಥದ ಪೂಜೆ ಇರಬೇಕು, ಅದಕ್ಕೋಸ್ಕರ ಬೇಗ ಬಿಡ್ತಿದ್ದಾರೆ. ಅವರಿಗೆ ಇವತ್ತೆಲ್ಲ ಸ್ಪೆಷಲ್ ಊಟ ಉಂಟು. ನಿಮ್ಮನ್ನು ಕರೆದ್ರ ಊಟಕ್ಕೆ? ನಾವು ಹೋಟೆಲಲ್ಲಿ ಊಟ ಮಾಡುವ. ಸರಿ, ಇಲ್ಲಿಂದ ಸೀದಾ ಹೊರಡು. ಬಿಲ್ ಕೊಟ್ಟರಲ್ಲ, ಅದು ನಾಗಾರ್ಜುನಿಗೆ ಕೊಡಿ ಆಯಿತಾ? ಸರಿ. ವಿನಾಯಕದಿಂದ ಅಕ್ಕಿಯೆಲ್ಲ ಲೋಡ್ ಮಾಡಿ ನಮ್ಮ ಕಂಪನಿಗೆಲ್ಲ ಹೋಗಿ ಬಂದು ಆಯಿತು. ಈಗ ಉಜಿರೆಯಲ್ಲಿದ್ದೇನೆ. ಅಲ್ಲಿಂದ ಸೀದಾ ಹೋಗಿ ಕಂಪನಿಗೆ ಹೋದೆ. ಕಂಪನಿಯಲ್ಲಿ 5 ಗೋಣಿ ಖಾಲಿ ಮಾಡಿ ಮತ್ತೆ ಸೀದಾ ಉಜಿರೆಗೆ ಬಂದೆ. ಈಗ ಎಕ್ಸಾಕ್ಟಾಗಿ ಉಜಿರೆಯಲ್ಲಿದ್ದೇನೆ. ನಾವು ಗಾಡಿ ರಿಪೇರಿ ಮಾಡಿಸ್ತೇವಲ್ಲ ಅಲ್ಲೇ ಪಂಪಿದ್ದು ಎದುರುಗಡೆ.
ಸೊ ನಮ್ಮ ವಸಂತಣ್ಣ ಇಲ್ಲ ನೋಡಿ, ನಮ್ಮ ವಸಂತಣ್ಣಗೋಸ್ಕರ ವೈಟಿಂಗ್. ಅಲ್ಲಿ ಹಿಂದೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ಉಂಟು, ಸೊ ಅವರು ಅಲ್ಲಿ ಹೋಗಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಎಂತ ಮದ್ದು ಬೇಕಂತ ಅವರಿಗೆ, ಅದಕ್ಕೋಸ್ಕರ ಹೋಗಿದ್ದಾರೆ. ಸೊ ಈಗ ಬರ್ತಾರೆ, ಬಂದಮೇಲೆ ಇಲ್ಲಿಂದ ಸೀದಾ ಮೊದಲು ಹೋಗಿ ಊಟ ಮಾಡಬೇಕು. ಊಟ ಮಾಡಲಿಲ್ಲ ಇನ್ನೂ ಸಹ. ಸೊ ಇಲ್ಲಿಂದ ಒಂದು 2-3 ಕಿಲೋಮೀಟ್ರಲ್ಲಿ ಒಂದು ಅಂಗಡಿ ಆದಮೇಲೆ ಮತ್ತೊಂದು ಹೋಟ್ಲು ಸಿಗ್ತದೆ, ಅಲ್ಲಿ ಎಲ್ಲಿಯಾದರೂ ಊಟ ಮಾಡುವ. ಮೊದಲು ಫಸ್ಟು ಹೊಟ್ಟೆಗೋಸ್ಕರ ದುಡಿಯುವುದು ನಾವು, ಹೊಟ್ಟೆ ಗಟ್ಟಿ ಮಾಡ್ಕೊಳ್ಬೇಕು, ಮತ್ತೆ ದುಡಿಬೇಕು. ಸೊ ಆದ್ದರಿಂದ ಫಸ್ಟಿಗೆ ವಸಂತನ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಒಂದು 1/4 ಗಂಟೆ ಆಗ್ಬೋದು ಬರುವಾಗ. ಸೊ ಅವರು ಬಂದ ಮೇಲೆ ಇಲ್ಲಿಂದ ಸೀದಾ ಹೊರಡೋದು, ಮಾತು ತಗೊಂಡು ಬಂದಮೇಲೆ ಹೊರಟು ಫಸ್ಟಿಗೆ ಊಟ ಮಾಡೋದು. ಊಟ ಆದಮೇಲೆ ಮತ್ತೆ ಲೈನ್ ಮಾಡೋದು. ಸೊ ಮುಂದೆ ಎಲ್ಲಿ ಅದು ನಿಮಗೆ ಅಪ್ಡೇಟ್ ಕೊಡ್ತೇನೆ ನಾನು. ಸೊ ಫೈನಲಿ ಊಟ ಎಲ್ಲ ಆಯಿತು. ಊಟ ಒಳ್ಳೇದಿತ್ತು ಮಾರೆ. ನಾನು ಮುಂಚೊಮ್ಮೆ ಈ ಹೋಟೆಲಿಗೆ ಬಂದಿದ್ದೆ, ಮತ್ತು ಯಾವಾಗ ಬರಬೇಕಾದ್ರೂ ಊಟ ಎಲ್ಲ ಖಾಲಿ ಆಗ್ತಿತ್ತು. ಸೊ ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು, ಹೋಟೆಲ್ ಲಾವಣ್ಯ ಅಂತ. ಸೊ ಊಟ ಒಳ್ಳೇದಿತ್ತು. ನಮ್ಮ ಸಿರ್ಲಾಲ್ ಲೈನಲ್ಲಿ ಹೇಗಿರ್ತದೆ ಅದೇ ಥರ ಇತ್ತು, ಅದಕ್ಕಿಂತ ಒಂದು ಪಟ್ಟು ಒಂದು ಕೈ ಮೇಲೇ ಇತ್ತು. ಸೊ ಈಗ ಅನಿಸ್ತು ಈ ಊಟ ಮಾಡಿ, ಇಷ್ಟು ತಿಂಗಳಿಂದ ನಾನು ಇಷ್ಟು ಒಳ್ಳೆ ಊಟವನ್ನು ಮಿಸ್ ಮಾಡ್ತಿದ್ದೆ ಅಂತ. ಸೊ ಊಟ ಮಾಡಿ ಆಯಿತು. ವಸಂತನ ಇನ್ನೂ ಊಟ ಮಾಡ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಅವ್ರ ಹತ್ರ ಸಹ ರಿವ್ಯೂ ಕೇಳ್ತೇನೆ. ಸೊ ಇಲ್ಲಿಂದ ಹೊರಡೋ ಬನ್ನಿ. ವಸಂತನ್ನ ಕೂಡ ಬಂದರು ಊಟ ಆಗಿ. ವಸಂತನ್ನ ಊಟ ಹೇಗಿತ್ತು? ಹಾಂ, ಸೂಪರ್ ಇತ್ತಲ್ಲ. ನಾವು ಇಷ್ಟು ದಿವಸ ಇಲ್ಲಿ ಈ ಊಟವನ್ನು ಮಿಸ್ ಮಾಡ್ತಾ ಇದ್ವಿ ಅಲ್ಲ? ನಾನು ಕೂಡ ಇರಲಿಲ್ಲ. ನೀವು ಕೂಡ ಇರಲಿಲ್ಲ. ಸೊ ಯಾರಾದರೂ ಬಂದು ಈ ಕಡೆ ಬರೋದಾದರೆ ಇದು ಎಲ್ಲಿ ಮಾರೆ, ಊರಲ್ಲಿ ನಿಡಿಗಲ್ ಹತ್ರ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ, ಹೋಟೆಲ್ ಲಾವಣಿ ಅಂತ ಒಳ್ಳೆದುಂಟು. ಸೊ ನಮಗೆ ಇಲ್ಲಿ ಎದುರುಗಡೆ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಸೊ ಈ ಸ್ಟೇರಿಂಗ್ ತಿರುಗುದಿಲ್ಲವಲ್ಲ ವಸಂತನ್ನ, ಎಂಥ ಕರ್ಮ ಮಾರ್ರೆ. ಸೊ ಗಾಡಿ ಉಂಟಾ? ಇಲ್ಲಲ್ಲ. ಸೊ ಮುಂದೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಬೇಕಷ್ಟೇ. ಅಂಗಡಿ ಕೂಡ ನಾನು ತೋರಿಸ್ತೇನೆ ನಿಲ್ಲಿ, ಒಂದು ನಿಮಿಷ. ಮೂಲಂಜಿ ಮೈನಿಂಗ್ ಯಾವ್ದು ಈ ಥರದ್ದು ಓಲಿ ಜಲ್ಲಿದ ಇದೆಂತ ವಸಂತನ್ನ? ಇದು ಜಳ್ಳಿಯ ರಾಶಿ ಹಾಕಿದ್ದಾರೆ. ಇದು ಮುಂಗರೋಡಿ ಇದು ಹಾಂ, ಕನ್ಸ್ಟ್ರಕ್ಷನ್. ಮುಗುರೋಡಿ ಕನ್ಸ್ಟ್ರಕ್ಷನ್ ಅವರು ರೋಡಿದು ವರ್ಕಿಗೋಸ್ಕರ ಅಲ್ಲಿ ಎಲ್ಲ ಸ್ಟಾಕ್ ಮಾಡಿ ಹಾಕಿದ್ದಾರೆ. ಸೊ ಇನ್ನು ಇಲ್ಲಿಗೊಂದು ಹಾಕಿ ಸೋಮಂತಡ್ಕದಲ್ಲಿ ಒಂದು 2 ಅಂಗಡಿ ಉಂಟು, ಹೊಸ ಅಂಗಡಿ. 3 ಒಟ್ಟಿಗೆ 3 ಅಂಗಡಿ ಉಂಟು ಸೋಮಂತಡ್ಕದಲ್ಲಿ. ಹೊಸ ಅಂಗಡಿ ಎಲ್ಲಿ ಅಂತ ಗೊತ್ತಿಲ್ಲ, ಹುಡುಕ್ಬೇಕಷ್ಟೇ. ಸೊ ಇಲ್ಲಿಂದ ಇಲ್ಲೊಂದು ಅಂಗಡಿಗೆ ಹಾಕಿ ಮತ್ತೆ ಸೋಮಂತಡ್ಕಕ್ಕೆ ಹೋಗಿ, ಕಾಜೂರಿಗೆ ಹೋಗಿ, ಮತ್ತು ಕಿಲ್ಲೂರಾಗಿ ಆ ಕಡೆಯಿಂದ ಬರಬೇಕು. ಇದೇ ಅಂಗಡಿಗೆ. ಇಲ್ಲೊಂದು ಅಂಗಡಿ ಕಾಣ್ತಾ ಉಂಟಲ್ಲ, ಇಲ್ಲಿ ಬಾಲಾಜಿ ಆಯಿಲ್ ಮಿಲ್. ಇಲ್ಲಿ ಸಹ ತೆಂಗಿನೆಣ್ಣೆ ಮಾಡ್ತಾರೆ ಅಂತ ಕಾಣ್ತದೆ. ಇದೇ ಅಂಗಡಿಗೆ ಹಾಕಬೇಕು. ಸೊ ಎಂತ ಹಾಕ್ಲಿಕ್ಕೆ ಉಂಟಂತ ಹೇಳಿದರೆ, ವಸಂತನ ಹೋಗಿ ಇಲ್ಲಿಂದನೇ ಹೋಗಿ, ಅಲ್ಲಿ ಒಂದು ಕಟ್ಟು ಉಂಟಲ್ಲ, ಯಾವುದು ಕಟ್ಟು ಅಂತ ಹೇಳ್ತೇನೆ, ಹೋಗಿ. ಅಲ್ಲಿ ಆ ಮೂಲೆಯಲ್ಲಿ, ಅಲ್ಲಿ ಮೂಲೆಯಲ್ಲಿ ಒಂದು ಕಟ್ಟು ಉಂಟು ನೋಡಿ. ಅದೇ ಆ ಕಟ್ಟು. ಮತ್ತು ಬೆಳಿಗ್ಗೆ ಒಂದು ಹಪ್ಪಳದ್ದು ಕಟ್ಟೆಲ್ಲ ಕೊಟ್ಟರಲ್ಲ, ಹಪ್ಪಳ ಹುಳಿ ನಿಮ್ಮ ಹತ್ರನೇ ಕೊಟ್ಟದ್ದು. 2 ಕಟ್ಟು, ಒಂದು ಹುಳಿ ಮತ್ತದು ಅದಲ್ಲ, ಒಂದಿದು ಅದಿರಲಿ, ಹುಳಿ ಎಲ್ಲ ಅಲ್ಲಿ ಇರಲಿ. ಇದನ್ನೊಂದು ಹಾಕಿ ಬನ್ನಿ. 1085 ಆಗಿದೆ ವಸಂತನ್ನ. ಬಿಲ್ಲು ತಗೊಂಡು ಬನ್ನಿ ಆಯಿತಾ? ವಸಂತನ್ನ ಹೋಗ್ತಾ ಇದ್ದಾರೆ. ವಸಂತನ್ನ ಎಂತ ವಸಂತನ್ನ ದಿನ ಸೋಮಂತಡ್ಕದಿಂದ ಹೊರಟವರು ಈಗ ಕಾಜೂರು ಕಡೆಗೆ ಪಯಣ ಮಾಡ್ತಾ ಇದ್ದೇವೆ. ಇದು ಸ್ವಾಮಿ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಈ ಕಡೆ ಹೋಗಬೇಕು. ಸೊ ಇಲ್ಲಿ ಕುಕ್ಕಾವಲ್ಲ, ಕುಕ್ಕಾವಿಗೆ ಐಟಮ್ ಇಳಿಸ್ಲಿಕ್ಕೆ ಉಂಟು. ಮತ್ತು ವಸಂತಣ್ಣ ಅಲ್ಲಿ ರಿವರ್ಸ್ ಹಾಕ್ತೇನೆ ಗಾಡಿ, ಅಲ್ಲಿ 7 ಪ್ಯಾಕೆಟ್ ಅಕ್ಕಿ ಹಾಕ್ಲಿಕ್ಕೆ ಉಂಟಲ್ಲ, ಅದನ್ನು ಹಾಕಿ ಚಹಾ ಕುಡಿಲಿಕ್ಕೆ ಅಂತಾದರೆ ಕೇಳಿ ಅಮೌಂಟು.
ಕೊಟ್ಟಿದ್ದಾರಾ? ಸೊ ಅಲ್ಲಿ ಒಂದು ವ್ಯೂ ನೋಡಿ ಯಾವ ಥರ ಉಂಟಂತ. ನಾನು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಕಾರಣ ಅದೇ, ಯಾವತ್ತು ಇಲ್ಲಿಂದ ಬರುವಾಗ ವ್ಯೂ ಮಿಸ್ ಆಗ್ತದೆ ನೋಡಿ. ನಿಮಗೆ ಕಾಣ್ತದೆ ಇಲ್ಲೋ ಗೊತ್ತಿಲ್ಲ, ಆ ಮರ ಕೊಂಬೆಗಳ ನಡುವಲ್ಲಿ ಉಂಟು. ಈ ರೋಡ್ ಸೀದಾ ಹೋದರೆ ಸೋಮತಡ್ಕದಲ್ಲಿ ಆಲ್ರೆಡಿ ಆಯಿತು, ಒಂದು 2 ಹೊಸ ಅಂಗಡಿ ಎಲ್ಲ ಇತ್ತು. ಅದನ್ನು ಹುಡುಕಿ ಹಾಕಿ ಬಂದಾಯಿತು. ಇನ್ನು ಕುಕ್ಕಾವು ಮತ್ತು ಎಲ್ಲಿಗೆ ಕಾಜೂರಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಸೊ ಈಗ ಎಂತ ಉಂಟಲ್ಲಿ, ಅಲ್ಲಿ ಆಗ ಬೆಟ್ಟ ಗುಡ್ಡ ಇತ್ತು ಮಾರೆ, ಅದು ವೀಡಿಯೋ ಮಾಡುವಾಗ ಹೋಗ್ತದೆ. ಸೊ ಇಲ್ಲದಿದ್ದರೆ ನಾವು ಇಲ್ಲೇ ಊಟ ಮಾಡೋದು ನೋಡಿ. ಮೊನ್ನೆ ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು, ಹೋಟೆಲ್ ಅಲ್ ಬದ್ರಿ ಅಂತ. ಸೊ ಅಲ್ಲಿ ಇವತ್ತು ಊಟ ಮಾಡಲಿಲ್ಲ, ಅಲ್ಲಿ ಊಟ ಮಾಡಿದ್ದು, ಆಗ ತೋರಿಸಿದಲ್ಲಿ. ಅಲ್ಲಿ ಒಳ್ಳೇದಿತ್ತಲ್ಲ ವಸಂತನ, ಸೂಪರ್ ಆಗಿತ್ತು ಊಟ ಎಲ್ಲ, ಒಳ್ಳೇದಿತ್ತು. ಸೊ ಈ ಗಾಡಿದೊಂದು ಪ್ರಾಬ್ಲಮ್ ಆಗಿದೆ ಮಾರೆ, ಗಾಡಿದು ಇಂಜಿನ್ ಭಯಂಕರ ಹೀಟ್ ಆಗ್ತುಂಟು ವಸಂತನ. ರಿಪೇರಿ ಮತ್ತು ರೇಡಿಯೇಟರ್ ಜಾಮ್ ಆಗಿದೆ ಎಂತ ಅಂತ ಗೊತ್ತಿಲ್ಲ. ಎಷ್ಟು ಹೇಳಿದ್ರು ಸಹ ಅವ್ರು ಕೇಳೋದಿಲ್ಲ, ನಾವೆಂತ ಮಾಡೋದಲ್ಲ. ಹೇಳಿದ್ದು ಹೇಳಿ ಆಗಿದೆ, ಒಂದು 2 ಹಿಂದೆದ್ದು ಟೈರ್ ಹಾಕ್ಲಿಕ್ಕೆ ಹೇಳಿದ್ದೇನೆ, ಅದು ಇನ್ನೂ ಹಾಕಿಸ್ಲಿಲ್ಲ. ಮತ್ತು ಸ್ವಲ್ಪ ಸ್ಟೇರಿಂಗ್ ಬೇರಿಂಗ್ ಎಲ್ಲ ಹೋಗಿದೆ, ಅದರದ್ದು ಸಹ ಹಾಕಲಿಲ್ಲ. ನೋಡಿ ಈಗ ವ್ಯೂ ನೋಡಿ, ಅಲ್ಲಿ ಕಾಣ್ತಾ ಉಂಟು ನೋಡಿ ಯಾವ ಥರ ಉಂಟು ವ್ಯೂ. ಈ ಕ್ಯಾಮರಕ್ಕೆ ಅಷ್ಟೊಂದು ಕಾಣೋದಿಲ್ಲ ಅಂತ ಕಾಣ್ತದೆ ಈ ಕ್ಯಾಮರಾದಲ್ಲಿ, ಆದರೆ ಕಣ್ಣಿಗೆ ನೋಡುವಾಗ ತಂಪು ಆಗ್ತದೆ ಕಣ್ಣಲ್ಲ ಅಲ್ಲ. ಸೂಪರ್ ನೋಡಿ, ಈಗ ಕಾಣ್ತದೆ ನೋಡಿ. ಅಲ್ಲಿ ಈ ಮರ ಇದ್ದಿದ್ದರಿಂದ ಎಲ್ಲ ಅಡ್ಡ ಆಗ್ತಾ ಉಂಟು. ನನಗೆ ವ್ಯೂ ತೋರಿಸ್ಬೇಕಂತ ನಾನು ವಿಡಿಯೋ ಮಾಡಿದ್ದು, ಆದರೆ ನಾನು ವಿಡಿಯೋ ಮಾಡುವಾಗ ವ್ಯೂ ಬರುವುದಿಲ್ಲ, ಎಂತ ಮಾಡೋದು ಅಲ್ಲ. ಒಳ್ಳೆ ಇದೆಲ್ಲ ಬೆಟ್ಟ ಗುಡ್ಡಗಳೆಲ್ಲ. ಇದು ರೋಡ್ ಒಂದು ಸರಿ ಮಾಡಿದೆ, ಒಳ್ಳೇದಿತ್ತು ಮಾರೆ. ಎಲ್ಲಿ ಹೋದ್ರು ನಮ್ಮ ಹಣೆ ಬರ ಇಷ್ಟೇ, ಎಲ್ಲಿ ಹೋದ್ರು ರೋಡ್ ಒಳ್ಳೇದಿರುವುದಿಲ್ಲ. ಚಾರ್ಮಾಡಿ ಲೈನಲ್ಲಿ ಸಹ ಹಾಗೆ, ಪುತ್ತೂರು ಲೈನಲ್ಲಿ ಕೇಳೋದೇ ಬೇಡ. ನಮ್ಮ ಕುಪ್ಪೆಟ್ಟಿಯಿಂದ ಉಪ್ಪಿನಂಗಡಿ ತನಕ ಯಪ್ಪ, ಅದರಲ್ಲಿ ಹೋಗುದಲ್ಲ, ಅದರಲ್ಲಿ ಇದು ನದಿಯಲ್ಲಿ ತೇಲಾಡಿದಾಗೆ ಆಗ್ತದೆ ಹೋಗುವಾಗ. ಸೊ ಇವ್ರು ನೋಡಿ ಅಡ್ಡ ಬರುದು. ಈಗ ವ್ಯೂ ಉಂಟ ನೋಡುವ, ಇಲ್ಲಿ ವ್ಯೂ ಇದ್ರೆ ತೋರಿಸ್ತೇನೆ. ಅಲ್ಲಿ ವ್ಯೂ ಕಾಣ್ತದ, ಈಗ ಕಾಣ್ತದ, ಹೇಗೆ ಉಂಟು ವ್ಯೂ? ಬೆಟ್ಟ ಗುಡ್ಡಗಳು, ನೀರು ಸಹ ಕಾಣ್ತಾ ಉಂಟು. ಬೆಟ್ಟದ ನಡುವೆ ಒಂದು ನೀರು ಜಲಪಾತ. ನಮಗೆ ಇದು ಇಷ್ಟು ಚಿಕ್ಕ ಕಾಣ್ತದೆ, ಅಲ್ಲಿಗೆ ಹೋದಾಗ ದೊಡ್ಡ ಜಲಪಾತ ಆಗಿರ್ತದೆ ಅಲ್ಲ ವಸಂತನ. ಸೊ ನೋಡಿ, ಇದು ಕ್ಯಾಮರಾದಲ್ಲಿ ಸೆರೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಯಾಕಂತ ಹೇಳಿದರೆ ಈ ಮರಗಳೆಲ್ಲ ಇದ್ದದ್ರಿಂದ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಕುಕ್ಕವಲ್ಲಿ ತೋರಿಸಿದ್ದೇನೆ ಅವರಿಗೆ, ಆಲ್ರೆಡಿ ತೋರಿಸಿದ್ದೇನೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ರೋಡ್ ಒಳ್ಳೆದುಂಟು, ಅಲ್ಲಿ ಹಾಳಾಗಿದೆ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಹೋದರೆ ಮತ್ತೆ ಹಾಳು ರೋಡ್ ಸಿಗ್ತದೆ. ಸೊ ಹೀಗಿವೆ. ಸೊ ನಾವು ಈಗ ಕುಕ್ಕಾವಿಗೆ ಹೋಗುವ, ಕುಕ್ಕಾವಲ್ಲಿ ಐಟಮ್ ಇಳಿಸ್ಲಿಕ್ಕೆ ಉಂಟು, ಅಲ್ಲಿ ಹೋಗಿ ನೋಡುವ ಎಂತ ಆಗ್ತದೆ ಅಂತ. ಅಂಗಡಿಗೆ ಇಳಿಸ್ಲಿಕ್ಕೆ ಇತ್ತು ವಸಂತನಲ್ಲಿ, ಆ ಕಡೆ ಒಂದು ರೊಟ್ಟಿದ ಅಂಗಡಿ ಇತ್ತು, ಅಲ್ಲಿಗೆ ರೊಟ್ಟಿದ ಅಂಗಡಿ ಅಲ್ಲ, ರೊಟ್ಟಿ ಅವರ ಮನೆ. ಸೊ ಅಲ್ಲಿಗೆ ಇಳಿಸ್ತಾ ಇದ್ರು. ಅದೇ ಮನೆ ಅವ್ರದ್ದು, ಅಲ್ಲಿ ಕಾಣ್ತದೆ, ಮನೆ ತೋರಿಸಿದ್ದೇನೆ. ವಸಂತ ನೀವೇ ಯಾಕೆ ಹೋದದ್ದು ಅಲ್ಲಿಗೆ ಅಂಗಡಿಗೆ? ಸುಮ್ಮನೆ ಕರ್ತದ? ಹಾಂ, ಅಲ್ಲೆಲ್ಲ ಅನ್ಲೋಡ್ ಆಯ್ತು, ಈಗ ಗ್ಯಾಸ್ ಎಲ್ಲ ತಗೊಂಡಾಯ್ತು. ಮತ್ತು ಇದೆಂಥದ್ದು ಮಾರ್ರೆ, ನಡು ರೋಡಲ್ಲಿ ಅರ್ಧಂಬರ್ಧ ಕಳಿಯುವವರು ಬರುದು, ನಡು ರೋಡಲ್ಲಿ ಹೋಗುದು. ಸೊ ಇಲ್ಲಿಂದ ಈಗ ಸೀದಾ ಕಾಜೂರಿಗೆ ಹೋಗಬೇಕು. ಲೇಟ್ ಆಗಿದೆ, ತುಂಬ ಲೇಟ್ ಅಂತ ಆಗಲಿಲ್ಲ, ಬಟ್ ಇಲ್ಲಿ ಒಂದು ಯಾವುದೋ ಒಂದು ಫಾಲ್ಸ್ ಉಂಟು ಮಾರ್ರೆ. ಅಲ್ಲಿ ವ್ಯೂ ನೋಡಿ ಯಾವ ಥರ, ಫುಲ್ ವ್ಯೂ. ಈ ಕಡೆ ಬಂದರೆ ಪರಿಸರ ಸೌಂದರ್ಯ ಎಷ್ಟು ಕೂಡ ಸವಿಲಿಕ್ಕೆ ಸಿಗ್ತದೆ, ಹೌದಾ ಅಲ್ವಾ? ಸೊ ನೀವು ಇವತ್ತು ಜಾಸ್ತಿ ಮಾತಾಡ್ತಾನೆ ಅಂತೇಳಿ ಯಾವುದು ಇಲ್ಲ ಅಂತ ಹೇಳುದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಅಲ್ವ ವಸಂತ? ಎಂತಾದ್ರೆ ನಾನು ಮಾತಾಡ್ತಾ ಇಲ್ವಾ ಈಗ?
ನಾನು ತೋರಿಸ್ತಾ ಇದ್ದೇನೆ, ನೀವು ಸಹ ಮಾತಾಡ್ಬೇಕಂತ ಇದೆ ಸರ್. ನೋಡಿ ಅಂಗಡಿ ಎಲ್ಲ ತೋರಿಸ್ತೇವೆ ಅವ್ರಿಗೆ. ಹಾ. ಅಂಗಡಿ ಇಲ್ಲಿ. ಸೊ ಅಲ್ಲಿ ಒಂದು ವ್ಯೂ ಉಂಟು ನೋಡಿ. ಸೊ ಇಲ್ಲಿಂದ ಇಲ್ಲಿ ಕೂಡ ಇದುಂಟ ಮಾರ ಕ್ಲಿನಿಕ್ ಎಲ್ಲ ಭಯಂಕರ. ಇಲ್ಲಿಂದ ಸೀದಾ ಕಾಜೂರಿಗೆ ಹೋಗಬೇಕು, ಕಾಜೂರಿಂದ ಕಿಲ್ಲೂರಿಗೆ ಹೋಗಬೇಕು, ಅದಕ್ಕಿಂತ ಮುಂಚೆ ಇಡುಪಿಗೆ ಹೋಗುವ ರೋಡಲ್ಲಿ ಹೋಗಬೇಕು. ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟಲ್ಲಿ. ಸೊ ಇಲ್ಲಿ ವ್ಯೂಸ್ ನೋಡಿ, ಇಲ್ಲಿ ವ್ಯೂಸ್ ನೋಡಿ. ಇದು ಶಿವನ ಲಿಂಗ ಇಲ್ಲಿರೋದು. ಸೊ ಅಲ್ಲಿ ವ್ಯೂ ನೋಡಿ ಯಾವ ಥರ ಉಂಟಂತ. ನನಗೆ ಸಹ ಮುಂಚೆ ಗೊತ್ತಿರಲಿಲ್ಲ ಶಿವನ ವಸಂತಣ್ಣ, ನನಗೆ ಸಹ ಮುಂಚೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಉಂಟಂತ ನಮ್ಮ ಉಜಿರೆಯಲ್ಲಿ. ಹಾ. ಈಗ ಗೊತ್ತಾಯ್ತು ಈ ಥರ ಎಲ್ಲ ಉಂಟಂತ. ಅವರೆಲ್ಲ ನಮ್ಮನೇನೋ ಬರ್ತಿದ್ದಾರೆ ಅವ್ರು ನೋಡ್ಲಿ ಮಾರು, ಯಾರ್ಯಾರು ಎಂತೆಂತ ಹೇಳ್ತಾರೆ, ಯಾರ್ಯಾರು ಎಂತೆಂತ ಮಾತಾಡ್ತಾರೆ ಅಂತೇಳಿ ನಾವು ತಲೆಮರೆಸಿ ಕೂತ್ರೆ ನಾವೇ ಮಂಗಗಳು. ಗೊತ್ತಾಯ್ತಾ? ನಮ್ಮ ಜೀವನ ನಾವು ನೋಡಿಕೊಳ್ಬೇಕು. ಬೇರೆಯವ್ರು ಎಂಥದ್ದು ಬೇಕಾದ್ರೆ ಹೇಳಿ, ಎಂಥದ್ದು ಬೇಕಾದ್ರೆ ಮಾತಾಡಲಿ ಅಲ್ವಾ? ಸೊ ನಮಗೆ ಇದರಲ್ಲಿ ಖುಷಿ ಇದೆ, ಅದಕ್ಕೋಸ್ಕರ ಮಾಡ್ತಿದ್ದೇವೆ. ಹಾಂ ನೋಡಿ, ಅಲ್ಲಿ ವ್ಯೂ ನೋಡಿ. ಹೋದಲ್ಲೆಲ್ಲ ವ್ಯೂವೇ ಇವತ್ತು. ನಾಡು ಗುಡ್ಡ. ಹಾಂ, ಇದು ಸುತ್ತಲೂ ಕಾಡು, ಕಾಡಿನ ನಡುವೆ ರೋಡು, ಮಾತ್ರ ಒಳ್ಳೆ ಗಾಳಿ ಬರ್ತದೆ. ಸೊ ಈಗ ಇಲ್ಲಿ ನೋಡಿ, ಈ ರನ್ನಿಂಗಲ್ಲಿ ಎಂತ ತೋರಿಸ್ಲಿಕ್ಕೆ ಸಾಗುದಿಲ್ಲಲ್ಲ ಮಾರ್ರೆ, ಅದೇ ಭಯಂಕರ ಭಂಗ. ಇಲ್ಲಿ ಜೀಪ್ ಎಲ್ಲ ನಿಲ್ತದೆ ನೋಡಿ, ಉಜಿರೆ ಟು ಕಾಜೂರು ಇದೆಲ್ಲ, ಮತ್ತು ತಿಡುಪಿಗೆ ಹೋಗುವ ಇದು ಸಹ ನಿಲ್ತದೆ ಇಲ್ಲಿ ಜೀಪು. ಮತ್ತೆಂತ ವಸಂತ ಎಂತಂದ್ರೆ ಮಾತಾಡಿ ಮಾರ್ರೆ. ಎಂತ ನೀವು ಮಾತಾಡಿ ಅಂತ ಏನು ನೀವು ಇಲ್ಲಲ್ಲ ಮಾರ್ರೆ, ಎಂತ ಮಾತಾಡೋದು? ಅದು ಎಂತ ಅದ್ರ ಬಗ್ಗೆ ಅವರೇ ನಾವು ಮಾತಾಡ್ಬೋದು. ಅಲ್ಲ, ಅವ್ರ ಹತ್ರ ಎಂಥದ್ದೊಂದು ಮಾತಾಡಬೇಕು ನೀವು. ಈಗ ನಿಮ್ಮ ಎದುರಲ್ಲಿ ಅವರು ಕೂತಿದ್ದಾರೆ ಅಂತ ಅನ್ಕೊಳ್ಳು, ಎಂತ ಮಾತಾಡ್ತೀರಾ? ಎಂತಾದ್ರೂ ಒಂದು ಜೋಸ್ ಮಾತಾಡ್ಬೋದು, ಭಯನ. ಎಂತ ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಒಂದು ಮೈದೆಲ್ಲ ಹಾಕ್ಲಿಕ್ಕೆ ಇರ್ಬೋದು. ಸೊ ಇದು ಕಾಜೂರು ದರ್ಗಾ ಇದು. ಸೊ ಇಲ್ಲಿ ಹರಕೆಲ್ಲ ಕೊಡ್ತಾರೆ ಅಲ್ಲ ವಸಂತಣ್ಣ? ಹರಕೆಲ್ಲ ಕೊಡ್ತಾರೆ. ಸೊ ಇಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ. ಸೊ ಇಲ್ಲಿ ಐಟಮ್ ಹಾಕಿ ಮುಂದೆ ಇಲ್ಲಿ ಅದು ಸಿಗುವ. ಸೊ ಅಲ್ಲಿಂದ ಬಂದವರು ಇದೊಂದು ಅಂಗಡಿ ಅಲ್ಲ, ಮನೆಗೆ ಅಂತ ಹೇಳಿದರೆ ಅಲ್ಲಿ ಗೋಡನ್ ಉಂಟು, ಅವ್ರಿಗೆ ಹಾಕ್ಲಿಕ್ಕೆ ಅಲ್ಲಿ ಪಿಕಪ್ ನಿಂತಿದೆ ನೋಡಿ. ಅವ್ರು ಲೈನ್ ಮಾಡೋದು. ವಸಂತಣ್ಣ ಹೇಗೆ ಉಂಟು ಅನುಭವ? ಅದು ಅವ್ರದ್ದು ಪಿಕಪ್ಪು. ಸೊ ಅವ್ರದ್ದು ಕಾರು. ಸೊ ಇಲ್ಲಿ ಒಂದು ಖಾಲಿ ಮಾಡಲಿಕ್ಕಿತ್ತು, ಹಾಗೆ ಖಾಲಿ ಮಾಡ್ತಾ ಇದ್ದೇವೆ. ಮತ್ತು ಅಮೌಂಟು ಕೇಳಲಿಕ್ಕೆ ಇಲ್ಲಿ ಮನೆಯಲ್ಲಿ ಯಾರು ಸಹ ಇಲ್ಲ, ಅದಕ್ಕೆ ಮ್ಯಾನೇಜರ್ಗೆ ಫೋನ್ ಮಾಡಿದ್ದೇನೆ. ಸೊ ಎಂತ ಹೇಳ್ತಾರಂತ ನೋಡುವ. ಮತ್ತು ಇಲ್ಲಿ ನೋಡಿ ಬೆಟ್ಟಗಳು, ಎಲ್ಲಿ ಹೋದರೂ ಬೆಟ್ಟ ಗುಡ್ಡಗಳು. ಮ್ಯಾನೇಜರ್ ಫೋನ್ ಮಾಡ್ತೇನೆ ಅಂತ ಹೇಳಿದರು, ಎಂತಂತ ನೋಡುವ. ಅಲ್ಲಿ ರಿಟರ್ನ್ ಎಂಥದ್ದು ಇಟ್ಟಿದ್ದಾರೆ ಅವರು. ಅಲ್ಲಿ ನಾಯಿ ಉಂಟು ವಸಂತಣ್ಣ, ಅದು ಚುಚ್ಚುತ್ತದೆ. ಅವು ಚುಚ್ಚುಂಡು ಅವು ಬರ್ತೇರಂದಿ ಚುಚ್ಚುವಾಯಿ. ಸೊ ಕಾವಲುಗಾರ, ಮನೆಯ ಕಾವಲುಗಾರ ಕ್ಯೂಟ್ ಆಗಿದ್ದಾನಲ್ಲ, ಚಂದ ಉಂಟು. ಸೊ ಹಾಗೆಂತ ಚುಚ್ಚುದಿಲ್ಲ, ಅವತ್ತೊಮ್ಮೆ ಚುಚ್ಚಲಿಕ್ಕೆ ಬರ್ತಾ ಇತ್ತು, ಅದಕ್ಕೆ ಹೇಳಿದ್ದು ವಸಂತಣ್ಣ ಜಾಗ್ರತೆ ಮಾಡ್ಕೊಳ್ಳಿ. ಹಾಂ. ಸೊ ಮ್ಯಾನೇಜರ್ ಫೋನ್ ಮಾಡಿದ ಮೇಲೆ ಎದುರಲ್ಲಿ ಹೋಗಿ ಒಬ್ಬರು ಲೈನ್ ಅವ್ರಿಗೆ ಹಾಕ್ಲಿಕ್ಕೆ ಉಂಟು, ಅಲ್ಲಿ ಹೋಗಿ ಹಾಕುವ, ಮತ್ತೆ ಸಿಗ್ತೇನೆ ನಿಮಗೆ. ಸೊ ಅಲ್ಲಿಂದೆಲ್ಲ ಖಾಲಿ ಮಾಡಿ ಈಗ ಹತ್ತಿರ ಕಂಪಿನಿ ಹತ್ರ ಬಂದಿದ್ದೇವೆ. ಸೊ ನಮ್ಮದು ಇವತ್ತಿನ ಲೈನ್ ಆಯಿತು. ಇಲ್ಲಿ ಮುಂದೆ ಹೋದ ಕಂಪಿನಿ. ವಸಂತಣ್ಣ ಹೇಗಿದ್ದವ್ರು ಹೇಗೆ ಆಗಿದ್ದಾರೆ ನೋಡಿ, ಹೊಸ ಅಂಗಿ ಎಲ್ಲ ಹಾಕಿ. ನಮ್ಮ ವಯಸ್ಸಿನವ್ರಿಗೆ ಅದೇ ಅಂಗಿ, ಅದೇ ಕಾಕಿ, ಅದೇ ಅಂಗಿ, ಅದೇ ಕಾಕಿ ನೋಡಿ. ವಸಂತಣ್ಣ ಆದರೆ ಚೆಂದಾಗಿದ್ದಾರೆ ಇಲ್ಲಿ. ಸೊ ಕಂಪನಿಗೆ ಬಂದಾಯಿತು. ಇನ್ನೆಂತ ಅಂತ ಹೇಳಿದರೆ ಗಾಡಿ ರಿವರ್ಸ್ ಹಾಕೋದು, ಲೆಕ್ಕ ಕೊಡೋದು, ಹೋಗೋದು ಸೀದಾ ಮನೆಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ. ಈ ವಿಡಿಯೋ
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಟೇಕ್ ಕೇರ್, ಬೈ ಬೈ. ಗುಡ್ ನೈಟ್. ಇದು ಮುಗಿಯದ ನೆನಪು ವಿರಹಗಳೇ